ಯಾರು ಮಾರವ ಮೇಸವ ಅಂತೇಕ ದೇವ್ರದವ ಅಲ್ಲಿ ಅವೆಲ್ಲ ನೀವು ದೇವರು ನೀವೇನು ಮಾಡ್ರಿ ನನ್ನ ಮಗನ ಕೃಷ್ಣನ ರಕ್ಷಣಾ ಮಾಡ್ರಿ ಆಗ ಏವ ನಿಂತೇವ ಆಗೋವ ಅವಟೇನ ಆಗೋವ ಮಾದಿ ಕಾಣೋವ ನೀವೇ ಜತನಕರ ನನ್ನ ಮನೆ ದೇವ್ರು ಏನದಿಲ್ಲ ನೀವೆಲ್ಲ ಕುಲದೇವರು ನೀವು ನನ್ನ ಮಗನ ರಕ್ಷಣಾ ಮಾಡ್ರಿ ಅಂತ ಆಗ ದೇವ್ರ ಏನು ಕೃಷ್ಣ ಅಂತ ನಾವು ಮ್ಯಾಗ ಬಿಟ್ಕೊಂಡ್ರೆ ಇವೇನು ಇಲ್ದಲ್ಲಿ ದೇವ್ರನ್ನ ದೇವ್ರಂತೇಗ ನೀವು ಬರಬಿಡ್ ಸಾಕಲ್ಲ ಏನಾಗೈತಿ ಅಂತ ಹೊಳ್ಳಿ ನೋಡ್ತಾನೆ ಹೊಳ್ಳಿ ನೋಡ್ಬಿಡ್ದು ದಬ್ಬ ಬಿದ್ದವನ ನೋಡಾಕತ್ತ ಯಮುನಾ ಹಂಗ ಮ್ಯಾಲ ಉಪ್ಕೇರಾಕತ್ತಿದ್ಲು ಕೃಷ್ಣಂದ ಯಮುನಾ ಏರಾಕತ್ತಳು ಮುಳುಗುತ್ತೇನೆ ಸಾಯ್ತಾನಂತೇಗ ನೀವು ಮದ್ರಾಕತ್ತಾನಂತ ಆಗ ಯಮುನಾಗಂದ ಯಾಕೆ ಎದಕ್ಕೆ ಏರಾಕತ್ತೀನಿ ಅಂತಂದವ ಇನ್ನ ಕೂಸಿದ್ದಾಗನ ಯಮುನಾ ನದಿಗೆ ಆರ್ಡರ್ ಮಾಡ್ತಾನೆ ಆಗ ಆಕೆ ನಾಚಿಕೆ ಬಂತು ಯಾಕೆ ನಾಚಿಕೆ ಬಂತು ನಮ್ಮ ಶ್ರೀಗುರು ಕಾಳಿಮೋಡಿ ಅವ್ರು ಹೇಳ್ತಿದ್ರು ಯಮುನಾ ನದಿ ಅಂದ್ರೆ ಸಮುದ್ರ ರಾಜನ ಹೆಂಡತಿ ಲಕ್ಷ್ಮಿ ಅಂದ್ರೆ ಸಮುದ್ರ ರಾಜನ ಮಗಳ ಸಮುದ್ರ ರಾಜನ ತಾಯಿ ಯಾರು ಯಮುನಾ ಕೃಷ್ಣಗೆ ಏನಾದ್ರು ಆರ್ತಿಗಳು ಈಗಲ್ಲ ಆಗ ಆರ್ತಿಗಳು ಹಳೆಯ ನಿಂತ ಯಾವಾಗ ಮಾತಾಡ್ತಿರ್ತಿಲ್ಲ ಅಷ್ಟು ಮರ್ಯಾದೆ ಮಾಡಿ ಏನಾಗೈತಿ ಅಂದ್ಕೊಳ್ಳಿ ಒಂದು ಸ್ವಲ್ಪ ನಾನು ನೋಡ್ಬಿಡ್ದು ಅಲ್ಲಿ ಏನಾಗಿತ್ತು ಅಂದ್ರೆ ಕಾಳಿಯ ಗೃಹ ಅಂತಿತ್ತು ಅದ್ರೊಳಗೆ ದೊಡ್ಡದೊಂದು ಸರ್ಪಿತ್ತು ನೋಡಿ ಆ ದೊಡ್ಡ ಸರ್ಪಿತ್ತು ಇಡೀ ಎಲ್ಲ ವಿಷಪೂರಿತ ಮಾಡಿತ್ತು ನೋಡಿದ ಕೂಡಲೇ ಯಾವಾಗ ಕೃಷ್ಣ ಆ ಕಡೆ ನೋಡಾಕತ್ತ ಅಂತ ಭಯಂಕರ ಸರ್ಪ ಗಡ 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 ನಡ್ಕಾಗಿತ್ತು ಕೃಷ್ಣ ಕೂಳಿ ಜನ್ಮಲ ಗಡ 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 ನಡ್ಕಾಗ್ತಿತ್ತು ಹಾಗೆ ಹೇಳಿದ ಯಾರಿಗೆ ಯಮುನಾ ನದಿಗೆ ಇದ ಮನಕಾಲಿನಿಂದ ಅದನ್ನು ಕೊಂದು ಬಿಡ್ತೇನೆ ಅದನ್ನ ಏನು ಮಾಡೋದೆಲ್ಲ ಮಾಡ್ತೇನೆ ನೀನು ಬಿಟ್ಟು ಹೋಗಂಗೆ ಮಾಡ್ತೇನೆ ಅಂತಂದ ಯಮುನಾ ಹೇಳಿದ್ಲು ನೀ ಏನಾರ ಮಾಡುವಲ್ಲಿ ಈಗೇನಾಗೈತಿ ಅಂದರೆ ನನ್ನ ನೀರಿನೊಳಗೆ ಅರಿವಿ ಹೊಕ್ಕೊಳ್ಳಿ ಬಾಂಡೆ ತೊಳ್ಕೊಳ್ಳಿ ಹೊಲಸು ಮಾಡಲಿ ಹೊಲಸು ತಕ್ಕೊಳ್ಳಿ ನಾ ಯಾರಿಗೂ ಬೇಡ ಅನ್ನೋದಿಲ್ಲ ಆದರೆ ಎಲ್ಲರೂ ಏನು ಮಾಡಬೇಕು ನಾನು ನೀರು ಕುಡಿಬೇಕು ಅಂದಾಗ ನನಗೆ ಸಮಾಧಾನ ಆಕತಿ ಶಾಂತಿ ಆಕತಿ ಈಗೇನಾಗೈತಿ ಆ ಕಾಳಿಯ ಸರ್ಪದಿಂದ ನನ್ನ ನೀರೆಲ್ಲ ವಿಷ ಆಗೈತಿ ಯಾರು ಕುಡಿವಲ್ರಿ ನನ್ನ ಸನಿಕ್ಕೆ ಯಾರು ಬಿಡವಲ್ರಿ ದೇವ ಹೆಂಗಾರ ಮಾಡಿ ನನ್ನ ರಕ್ಷಣಾ ಮಾಡುವಂತೆ ಬಿಡ್ಕೊಂಡು ಬರ್ತಾನೆ ಇಲ್ಲೇ ಕಾಲ ಮಾಡಕ್ಕೆ ಬರ್ತಾನಂದ ಹೇಳಿದ ಕೂಡ ಪಟ್ನ 2 ಭಾಗ ಆಯ್ತು ನೋಡಿ ಯಮುನಾ ನದಿ 2 ಭಾಗ ಆತಿ ಏನು ದಾರಿ ಬಿಡ್ತ್ರಿ ಅವಂದ ಇಟ್ಟು ಬಿಡ ತುಂಬ ಹರಿಯಕತ್ತೈತಿ ಹೆಂಗೆ ದಾರಿ ಆತೀವಿ ಅಂತ ಬಸ್ದೇವ್ ಅಂತಾರೆ ಏನಾದ್ರು ದೌಡ್ ಹೋಗು ನಡಿ ಅಂತಾನ ನೋಡು ಇವತ್ತಿಗಾದರೂ ಅದಕ್ಕೆ ಗೋಕುಳಕ್ಕೆ ಹೋಗಿದ್ದೀವಿ ನಾವು ಯಮುನಾ ನದಿ 3 ಆಳದ ನೀರಿತ್ತು ನಾವು ಅದಾಗ 3-4 ಆಳದ ನೀರಿತ್ತು ದೊಡ್ಡ ನದಿ ಭಯಂಕರ ಹೆಚ್ಚಿದೆ ಎಲ್ಲೇ ವಸುದೇವ ಗಾಡಿ ಹೋಗ್ಯಾನು ಅಲ್ಲಿ ಇಷ್ಟ ಐತ್ರಿ ದೂರ ಇಲ್ಲ ಅದೇನ ಗೋಕುಳಕ್ಕೆ ಮತ್ತು ಮಥುರಕ್ಕೆ ದೂರ ಇಲ್ರಿ ಹೊಳೆ ದಾಡಿ ಹೋಗ್ಬಿಡ್ತೀರಿ ಅತಿ ಕಡೆ ಮಥುರ ಈಚೆ ಕಡೆ ಗೋಕುಳ ದಾಡಿ ಹೋಗಿ ಇಷ್ಟ ಐತ್ರಿ ಅತಿ ಕಡೆ ಈಚೆ ಕಡೆ ಭಯಂಕರ ನೀರು ಹಿಂಗೆ ಅತಿ ಕಡೆ ಹೋದ ಕೂಡಲೇ ಅಲ್ಲಿ ಹೆಂಗೆ ಹೋಗ್ಕಾನೋ ಅಲ್ಲಿ ನಂತರ ರಾಜನ ಮಾಡಿ ತಾನ ತೆಗೆದು ನೋಡ್ರಿ ಅದೆಲ್ಲ ಹೆಣ್ಮಕ್ಳು ಮಲ್ಕೊಂಡಿದ್ಲು ಇಕ್ಕಿ ಮಲ್ಕೊಂಡಿದ್ಲು ಯಾರು ಯಶೋದಾನ ಅಜಿಗೂ ಮಗ ಹೆಣ್ಣು ಕೂಸಿಬಿಟ್ಟಿತ್ತು ಏಕದಮ್ ತನ್ನ ಗಂಡು ಕೂಸಿ ಇಟ್ಟ ಬಿರವಿಲೆಯದು ಹಣಿ ಕನ್ಯಾನಿ ಚಕ್ರಪಾಣಿ ಅಲ್ಲಿ ಹೆಣ್ಣು ಕೂಸಿಟ್ಟ ಗಂಡು ಕೂಸಿಟ್ಟ ಒಂದು ಹೊರಗೆ ಬಂದ ಈ ಕಡೆ ಬಂದ ಕೂಡಲೇ ಏನಾಯ್ತು ಅಂತಂದ್ರೆ ಇಲ್ಲಿ ಕೃಷ್ಣ ಮದುವೆ ಎಲ್ಲ ಹುಟ್ಟಿದ ಕೂಡಲೇ ಯಾವ ಕೂಸು ನಕ್ಕವೇನೆ ಎಲ್ಲ ಅವತಾವ ನೀವು ಜಗತ್ತನ್ನ ಅಳಸಾವ ಇವು ನಗತಾನು ಏನು ನಮ್ಮ ಇನ್ನು ಮಲ್ಪನೆ ಬಿಟ್ಟಾನಲ್ಲ ಏನಿದೆ ಯಾರು ಹೆಂಗಿದೆ ಗತಿ ಇದೆ ನಾ ಬಂದರೂ ಯಂತ್ರ ಇಲ್ಲಕ್ಕೆ ತಾನ ಚುಟ್ಟಿದಾಕಿನ ಕಡ್ದಂಗಾಕಿ ಎದ್ದು ನೋಡ್ತಾಳ ಗೊಂಡು ಕೂತ ಆನಂದ ಆತ್ ನೋಡ್ರಿ ಹ್ಞೂ ಎದ್ದು ಗೌಡನ ಮನ ಗೌಡನ ಮನತಿ ಗೌಡನಿಲ ಪುತ್ರದಾಲ ಯಶೋದಿಲ ಏಕದಾ ಹೊತ್ತಿ ಏಕೆ ಪುಡಿ ಏಕವಾದವರಿಗೆ ಸುಂಟವಳೆ ಈಗೆಲ್ಲ ಗರ್ಲೆತ್ತು ಎಲ್ಲರೂ ಅಂತ ಆಗಿದ್ದಾಗ ನಮ್ದು ಅಂತ ಗಂಡ ಮಗ ಹುಟ್ಟಾಣ ಅಂದ್ಮೇಲೆ ಆನಂದ ಆಯ್ತು ಸಾಕಷ್ಟು ದಾನ ಧರ್ಮ ಎಲ್ಲ ಮಾಡಿದ ಏನಾದ್ರು ಸುಖ ಹೇಳೋಕೆ ಸುಖಾಂತ ಪಾರನಾಯ ಬಾಲಕೃಷ್ಣ ನಂದಾಗರಿ ಆನಂದರ್ಯಾಣರನಾರಿ ಆ ಸುಖದ ವರ್ಣನೆ ಮಾಡಕ್ಕೆ ಬರೋದಿಲ್ಲ ಅಷ್ಟು ಆನಂದ ಆಯ್ತು ಈ ಕಡೆ ಏನಾಯ್ತು ಅಂದ್ರೆ ಹೆಣ್ಣು ಕೂಸಿಟ್ಕೊಂಡು ಬಂದು ವಸುದೇವ ತಂದ
ಹೆಂಗೆ ಒಳಗೆ ಹೊರಗಾನು ಕದ ಹಾಕೊಂತ ಬಂದು ಇವುಗಳು ಮಾಡಿದ್ದು ಎಲ್ಲ ಕದ ಹಾಕೊಂತ ಬಂತು. ತಂದ ದೇವಕಿ ಕೈಯಾಗ ಕೂಸಲು ಕೊಟ್ಟ ಕೂಡಲೇ ಕೈಯಾಗ ಕಾಲಾಗ ಬೀಳಿ ಬಂದು. ಆಗ ಎಲ್ಲರೂ ಹೇಳ್ತಾರೆ, ಏ ಹುಟ್ಟ್ಯದ ಎಂಟು ಅವ್ನು ಕಮುಸ್ ಬರ್ತದ ನಾನು ಎಂಟು ಬರ್ತದ ನಾನು ನಾವು ಮಕ್ಕಳ ಕಾಕೋದು ಅದಕ್ಕೆ ನಿದ್ದೆ ಹತ್ತುವ ಏನು ಸಾಯ್ತೀವಿ ಅಂದ್ರೆ ಏನು ನಿದ್ದೆ ಬರ್ತದ್ರಿ? ಊಟ ಮಾಡಕ್ಕೆ ಸೊಗಸಾಗವಂತ ಏನಿಲ್ಲ ಇಲ್ಲ. ಎಂಟು ಹುಟ್ಟೆ ಜನ ಹೊಡೆದ ಹೋಗಿದ್ದು ಸುದ್ದಿ ಬಂದ. ಆಗ ಕೂಸನ್ನು ತಗೊಂಡು ಹೊಡ್ಯಾಕ ಹೋದ, ಕೈಯಾಗಿದ್ದ ಜಿಗದ ಹಾರಿ ಹೋಗ್ಬಿಡ್ತಿ. ಹಂಗ ಹೋಗ್ಲಿಲ್ಲ ಅದು. ಮ್ಯಾಲ ಆಕಾಶದಾಗ ಏ ಕಂಸ, ನಿನ್ನ ಕೊಲ್ಲುವಂತ ವೈರಿ ನಾನಲ್ಲ, ಎಂಟನೇದು ಗಂಡ ಹುಟ್ಟೈತಿ, ಭೂಮಿ ಮ್ಯಾಗ ಐತಿ, ನೀನು ಕೊಂದು ಕೊಲ್ತಂತ ಹೇಳಿ ಅದು ಇಲ್ಲೇ ಇದೆ ಅಂತ ಹೇಳಿ. ಆ ಪ್ರಕಾರ ಮತ್ತೆ ಚಿಂತಾಯ್ತು. ಹಿಂಗ ನಡೀತು ಹಿಂಗೆಲ್ಲ ನಡೆದಾಗ ಕೃಷ್ಣ ಪರಮಾತ್ಮ ರಘುವೀರ ಲೀಲೆಗಳನ್ನು ಮಾಡಿದ. ಸಣ್ಣ